ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸ್ವೀಟ್ ಕಾರ್ನ್ ಸೂಪ್ ಮಾಡ್ತಾ ಇದ್ದೀನಿ. ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಸ್ವೀಟ್ ಕಾರ್ನ್ ಸೂಪ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಕ್ಯಾರೆಟ್, ಬೀನ್ಸ್, ಸ್ವೀಟ್ ಕಾರ್ನ್, ಪೆಪ್ಪರ್ ಪೌಡರ್, ಕಾರ್ನ್ಫ್ಲೋರ್, ಉಪ್ಪು. ಮೊದಲಿಗೆ ಸ್ವೀಟ್ ಕಾರ್ನ್ ತರಕಾರಿಯಾಗಿ ರುಬ್ಕೊಳ್ಳೋಣ. ಎಲ್ಲಾನು ಹಾಕೋದ್ ಬೇಡ, ಸ್ವೀಟ್ ಕಾರ್ನ್ ಸ್ವಲ್ಪ ಹಂಗೆ ಮಿಕ್ಕಿಸ್ಕೊಳ್ಳೋಣ. ನೋಡಿ, ಈ ತರ ರುಬ್ಕೋಬೇಕು. ಇವಾಗ ಒಂದ್ ಪಾತ್ರೆಯಲ್ಲಿ ನೀರ್ ಹಾಕೊಳ್ಳೋಣ. ನೆಕ್ಸ್ಟ್ ರುಬ್ಕೊಂಡಿರೋದು ಸ್ವೀಟ್ ಕಾರ್ನ್ ಹಾಕೊಳ್ಳೋಣ. ಇವಾಗ ತರಕಾರಿ ಹಾಕೊಳ್ಳೋಣ. ಮಿಕ್ಕಿಸ್ಕೊಂಡಿರೋದು ಸ್ವೀಟ್ ಕಾರ್ನ್ ಇದೆಯಲ್ಲ, ಅದನ್ನು ಹಾಕೊಳ್ಳೋಣ. ನೋಡಿ, ಈ ತರ ಇನ್ನ ನೀರಾಗಿದೆ. ಇನ್ನ ಗಟ್ಟಿ ಆಗ್ಬೇಕು ಅಂದ್ರೆ ನಾನು 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ. ಈ ತರ ಲಿಕ್ವಿಡ್ ತರ ಮಾಡ್ಕೊಂಡಿದೀನಿ. ಹಂಗೆ ಹಾಕಿದ್ರೆ ಗಂಟಾಗುತ್ತೆ. ಈ ತರ ಲಿಕ್ವಿಡ್ ತರ ಹಾಕೊಂಡ್ರೆ ಗಂಟ್ ಬರಲ್ಲ. ಚೆನ್ನಾಗಿ ಬಾಯ್ಲ್ ಆಗ್ಬೇಕು. ತರಕಾರಿ ಎಲ್ಲ ಬೇಯಬೇಕು ನೀಟಾಗಿ. ನಾನಿವಾಗ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳುಮೆಣಸು ಪುಡಿ. ಖಾರ ಇನ್ನ ಬೇಕು ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ತಿಕ್ಕಾಗಿ ಬರ್ತಾ ಇದೆ. ನೋಡಿ, ಸ್ವಲ್ಪ ಇವಾಗ ಗಟ್ಟಿಯಾಗಿ ಬರ್ತಾ ಇದೆ. ಸ್ಮೆಲ್ಲು ಘಮ ಘಮ ಅಂತಿದೆ. ಇನ್ನು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡೋಣ, ಆಮೇಲೆ ಸೂಪ್ ತಯಾರಾಗುತ್ತೆ. ನೋಡಿ, ಇವಾಗ ಸೂಪ್ ರೆಡಿ ಇದೆ. ನಾನು ಹೇಳ್ಕೊಟ್ಟಂಗೆನೆ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ. ಹೊರಗಡೆ ರೆಡಿಮೇಡ್ ಪ್ಯಾಕೆಟ್ ಅಥವಾ ಹೋಟ್ಲಲ್ಲಿ ಕುಡಿಯೋ ಬದಲು ಮನೇಲೆ ಈ ತರ ಹೆಲ್ದಿಯಾಗಿ ಈಸಿಯಾಗಿ ಮಾಡ್ಕೋಬಹುದು. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.